ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಮಹದೇಶ್ವರ ಬೆಟ್ಟಕ್ಕೆ ಹೊರಡ್ತಾ ಇರೋವಂಥದ್ದು. ಗುರುವಾರ ನೈಟು 9 ಗಂಟೆ ಆಗಿತ್ತು. 9 ಗಂಟೆಗೆ ನಾವಿಲ್ಲಿ ಬಸ್ಸನ್ನು ಹತ್ತಿದ್ವಿ. ಗೌರ್ಮೆಂಟ್ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬಸ್ಸು ಸಿಗಲಿಲ್ಲ ನಮಗೆ. ಮತ್ತು ಜನ ಕೂಡ ತುಂಬಾ ರಶ್ ಇದ್ದರು. ಒಂದು 3 ಬಸ್ ಆಗುವಷ್ಟು ಜನ ಇದ್ದರು. ಹಾಗಾಗಿ ನಾವು ನೋಡೋಣ ಅಂದರೆ ಬೆಳಗ್ಗೆಯಿಂದ ಪಾಪ ಅವರು ಡ್ಯೂಟಿ ಮಾಡಿ ತುಂಬ ಸುಸ್ತಾಗಿದ್ದಾರೆ. ಮತ್ತು ನಾವು ಇವಾಗ ಹೊರಡಲ್ಲ, ನಮಗೊಂದು 2 ಅವರ್ಸ್ ಆದರೂ ನಮಗೆ ರೆಸ್ಟ್ ಬೇಕು ಅಂತ ಹೇಳಿ ಗೌರ್ಮೆಂಟ್ ಬಸ್ಸವರು ಸ್ಟಾಪ್ ಮಾಡಿಬಿಟ್ಟಿದ್ರು. ಬಸ್ಸು 2 ಬಸ್ ಹಾಗೆ ನಿಂತಿತ್ತು. ಸರಿ, ಇವಾಗ ಪಾಪ ಅವ್ರಿಗೂ ಅವರ ಡ್ಯೂಟಿನೂ ಅವ್ರ ಬಗ್ಗೆನೂ ನಾವು ಸ್ವಲ್ಪ ಕನ್ಸರ್ನ್ ತೋರಿಸ್ಬೇಕಲ್ವ. ಹಾಗಾಗಿ ಇವಾಗ ನಾವು ಪ್ರೈವೇಟ್ ಬಸ್ ಬರುತ್ತಲ್ಲ, ಅದರಲ್ಲೇ ಹೋಗ್ತಾ ಇದ್ದೀವಿ. ಇವಾಗೆಲ್ಲೋ ಒಂದು ಕಡೆ ಹೋಗಬೇಕು ಅಂದಾಗ ಹೊರಟು ಬಿಡಬೇಕಲ್ವ. ಹಾಗಾಗಿ ನೋಡಿ, ನಾವಲ್ಲಿ 9 ಗಂಟೆಗೆ ಬಿಟ್ಟಿದ್ದು. ಇಲ್ಲಿ ಬಂದಾಗ ನಾವು 12 ಗಂಟೆ ಆಗಿತ್ತು. ತಾಳ್ಬೆಟ್ಟಕ್ಕೆ ಬಂದ್ವಿ. ತಾಳ್ಬೆಟ್ಟದಲ್ಲಿ ಬಂದು ಫಸ್ಟು ಇಲ್ಲಿ ಪೂಜೆ ಮಾಡಿಕೊಂಡು ಆ ನಂತರ ನಾವು ಬೆಟ್ಟಕ್ಕೆ ಹೋಗುವಂಥದ್ದು. ಸಾಮಾನ್ಯವಾಗಿ ಬೇರೆ ದಿನದಲ್ಲಿ ಬಂದರೂ ಕೂಡ ಹೀಗೆ ಎಲ್ಲರೂ ಮಾಡೋದು. ಫಸ್ಟು ಇಲ್ಲಿನ ಒಂದು ಪೂಜೆ ಮಾಡಿಬಿಟ್ಟು ಮತ್ತು ಇಲ್ಲಿ ಧೂಪ ಎಲ್ಲ ಹಾಕಿ ಹೋಗ್ತಾರೆ. ನೋಡ್ತಾ ಇರ್ಬೋದು ಎಷ್ಟು ಜನ ಬಂದಿದ್ದಾರೆ. ಇವರೆಲ್ಲ ಪಾದಯಾತ್ರೆ ಮಾಡಿಕೊಂಡು ಬಂದಿರೋ ಅಂಥವ್ರು. ತುಂಬ ಲೇಟಾಗಿತ್ತು ಅಂತ ಎಲ್ಲ ಅಲ್ಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾರೆ. ಇವರು ಸುಮಾರು ಏಳುಗಳಿಂದ ಬಂದಿದ್ದಾರೆ. ನಮ್ಮೂರ ಹತ್ರ ಏಳುಗಳಿದೆ. ಅಲ್ಲಿಂದ ಪಾದಯಾತ್ರೆ ಮಾಡಿಕೊಂಡು ಸುಮಾರು ಒಂದು 3-4 ದಿವಸದಿಂದನೂ ಅಲ್ಲಿಂದ ನಡ್ಕೊಂಡು ಬಂದಿದ್ದಾರೆ. ನಾವು ಯಾವಾಗಲೂ ಬಂದಿಲ್ಲ ಪಾದಯಾತ್ರೆ ಮಾಡಿಕೊಂಡು. ಇದು ಫಸ್ಟ್ ಟೈಮ್ ನಾವು ಬರ್ತಿರೋದು. ಹಾಗಾಗಿ ನಾವು ತಾಳ್ಬೆಟ್ಟದಿಂದನೇ ಹೋಗೋಣ ಅಂಥೇಳಿ ಬಂದಿದ್ದು. ಇದೆಲ್ಲ ಸಡನ್ನಾಗಿ ನಮಗೆ ಪ್ಲ್ಯಾನ್ ಆಗಿದ್ದು. ನಮಗೆ ಹೋಗುವಂಥ ಪ್ಲ್ಯಾನೇ ಇರಲಿಲ್ಲ. ನಾನು ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಹೋಗಬೇಕು ಅಂತ, ಬಟ್ ಆಗಿರಲಿಲ್ಲ. ಈ ವರ್ಷ ಹೋಗೋಕ್ಕೆ ಒಂದು ಅವಕಾಶ ಸಿಕ್ತು. ಹಾಗಾಗಿ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಬೆಟ್ಟಕ್ಕೆ ಬಂದಿದ್ದೀವಿ. ಜನ ಸಿಕ್ಕಾಪಟ್ಟೆ ನಡ್ಕೊಂಡು ಬಂದ್ವಿ, ಪಾದಯಾತ್ರೆ ಮಾಡಿಕೊಂಡು ತಾಳ್ಬೆಟ್ಟದಿಂದ. ಸಿಕ್ಕಾಪಟ್ಟೆ ಜನ. ಈಗ ಬಂದು ಪಾದಯಾತ್ರೆ ಮಾಡೋಕ್ಕೆ ಡೈರೆಕ್ಟಾಗಿ ಬಿಡ್ತಾರೆ ಅಂತ ಹೇಳಿದ್ರು. ಸರಿ ಅಂತೇಳಿ ದರ್ಶನ ಮಾಡೋಣ ಅಂತ ಬಂದರೆ ಜನ ಎಷ್ಟಿದ್ದಾರೆ ಗೊತ್ತಾ? ತೋರಿಸ್ತೀರಿ. ನೋಡಿದ್ರಲ್ವಾ, ನಾವು ನೈಟು ಅಲ್ಲಿಂದ ಒಂದು 12 ಗಂಟೆಗೆ ನಾವು ಅಲ್ಲಿ ಬಸ್ ಇಳಿದ್ವಿ. ಅದಾದಮೇಲೆ ಅಲ್ಲೇ ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಪ್ರಸಾದ ಎಲ್ಲ ತಿಂದ್ಕೊಂಡು ನಾವು ಪಾದಯಾತ್ರೆ ಅಂದರೆ ನಡೆಯೋಕ್ಕೆ ಶುರು ಮಾಡಿದ್ವಿ. ನಾವು ಮೊದಲಿಗೆ ಹೋಗಿರೋದ್ರಿಂದ, ಇದೇ ಫಸ್ಟ್ ಟೈಮ್ ಹೋಗಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಅನ್ಬೋದು. ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಕಾಲು ನೋವು ಜಾಸ್ತಿನೇ ಬಂತು ಅನ್ಬೋದು. ಬಟ್ ವರ್ಷ ಬರೋರಿಗೆ ಅದೆಲ್ಲ ಏನೂ ಅನಿಸಲ್ಲ. ಅದೆಲ್ಲ ಅವ್ರಿಗೆ ಕಾಮನ್ ಆಗಿರುತ್ತೆ. ರೂಢಿ ಆಗಿರುತ್ತೆ. ನಮಗೆ ಫಸ್ಟ್ ಟೈಮ್ ಹೋಗಿದ್ದರಿಂದ ನಮಗೆ ಸ್ವಲ್ಪ ಸುಸ್ತು, ಆಯಾಸ ಇದೆಲ್ಲ ಆಗ್ತಾಯಿತ್ತು. ಬಟ್ ಏನು ಮಾಡೋಕ್ಕಾಗಲ್ಲ. ದೇವ್ರ ಮೇಲೆ ಭಾರ ಹಾಕಿ ನೈಟೆಲ್ಲ ನಡ್ಕೊಂಡು ಬಂದ್ವಿ. ನಾವು 1 ಗಂಟೆಗೆ ಶುರು ಮಾಡಿದ್ದಕ್ಕೆ 5:30 ಅಷ್ಟೊತ್ತಿಗೆ ನಾವಿಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ. ಇಲ್ಲಿ ಬಂದರೆ ಇಲ್ಲಿ ಹೋಗಿ ದರ್ಶನ ಮಾಡೋಣ ಅಂದರೆ ನೋಡ್ತಾ ಇದ್ದೀರಲ್ಲ, ಎಷ್ಟು ಜನ ರಶ್ ಇದ್ದಾರೆ. ಪಾದಯಾತ್ರೆ ಬಂದವ್ರಿಗೆ ಡೈರೆಕ್ಟಾಗಿ ಅಂದರೆ ದರ್ಶನಕ್ಕೆ ಬಿಡ್ತಾರೆ ಅಂತ ಹೇಳಿದರು. ಸರಿ, ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದರೆ ಈ ರೀತಿ ಇದೆ ಜನಸಾಗರ. ನಾವು ಫಸ್ಟ್ ಟೈಮು ಆಗಿದ್ದರಿಂದ ಕಾಲು ನೋವು ತುಂಬ ಇತ್ತು. ಅದರಲ್ಲೂ ಬೇರೆ ನನ್ನ ಮಗ ತುಂಬ ನೈಟೆಲ್ಲ ನಿದ್ದೆ ಮಾಡಿರಲಿಲ್ವಲ್ಲ. ಅವನು ನಿದ್ದೆ ತಡೆಯೋಕ್ಕಾಗಲಿಲ್ಲ. ಪಾಪ ಅಲ್ಲೇ ಮಲ್ಕೊಂಡ್ಬಿಟ್ಟ. ಸರಿ, ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಅಂತೇಳ್ಬಿಟ್ಟು ನಾನು ಕೂಡ ಅಲ್ಲೇ ಕೂತ್ಕೊಂಡು ಅವನನ್ನು ಹಾಗೆ ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಅಂತ ಬಿಟ್ಟೆ.
ಸೊ ಅದಾದಮೇಲೆ ನಮ್ಮ ಮನೆಯವರು ಪಾಪ ಯಾವ ಕಡೆಯಿಂದ ಜನ ಕಮ್ಮಿ ಇದ್ದಾರೆ ನೋಡೋಣ ಅಂಥೇಳಿ ಎಲ್ಲ ಕಡೆ ಸುತ್ಕೊಂಡು ನೋಡಿ ಇಲ್ಲಿ ಒಂದು ಕಡೆ ಬಂದರು. ಸೊ ಇಲ್ಲಿ ಸ್ಪೆಷಲ್ ದರ್ಶನಕ್ಕೆ 250 ರುಪೀಸ್ ಏನೋ ತೊಗೋತಾಯಿದ್ರು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಹೋಗಿ ಬರೋಣ, ಸ್ಪೆಷಲ್ ದರ್ಶನ ಮಾಡ್ಕೊಂಡು ಬರೋಣ ಅಂತ ದರ್ಶನ ಮಾಡಿಕೊಂಡು ಬಂದ್ವಿ. ಸೊ ಹಾಗೆ ನಾವು ಇಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಹೋದಾಗೆಲ್ಲ ನಮಗೆ ಆನೆ ಸಿಗೋದೇ ಇಲ್ಲ, ಎಲ್ಲಾದರೂ ಹೊರಗಡೆ ಹೋಗಿರುತ್ತೆ. ಸೊ ಹಾಗಾಗಿ ಈ ವರ್ಷ ಇತ್ತು. ಸೊ ಅದಕ್ಕೆ ಸ್ನಾನ ಕೂಡ ಮಾಡಿಸ್ತಾಯಿದ್ರು, ಅಂದರೆ ಮೈ ತೊಳಿತಾಯಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಸೊ ಇದು ನಾವು ಅಂದ್ಕೊಳ್ದೆ ಆದಂಥ ದೇವರ ದರ್ಶನ. ಸೊ ನಾವು ಅನ್ಕೋತೀವಲ್ವ, ತುಂಬ ದಿನದಿಂದ ಅಂದ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಆ ದೇವರು ನಮ್ಮನ್ನು ಯಾವಾಗ ಅವರ ದರ್ಶನಕ್ಕೆ ಕರೆಸ್ಕೋತಾರೋ ಸೊ ಆವಾಗಲೇ ಆಗೋದು. ಅದು ಪಾದಯಾತ್ರೆಯಲ್ಲಿ ಹೋಗಿದ್ದು ನಂಗೆ ತುಂಬಾ ಖುಷಿ ಆಯಿತು. ಸೊ ಈ ವರ್ಷವೇ ಹೋಗಿದ್ದು, ತುಂಬ ಖುಷಿ ಆಯಿತು. ಸೊ ನಾನು ಏನೋ ಒಂದು ನಮ್ಮ ಪರ್ಸ್ನಲ್ ಏನೋ ಒಂದು ಹರಕೆ ಇರುತ್ತೆ. ಸೊ ಹರಕೆನ ಮಾಡ್ಕೊಂಡಿದ್ದೆ. ಸೊ ನೋಡೋಣ ಅದು ಹರಕೆ ಫಲಿಸಿದ ಮೇಲೆ ಹೋಗೋಣ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದಕ್ಕೆ ಮುಂಚೆನೇ ದೇವರು ಕರೆಸ್ಕೊಂಡಿದ್ದು ನಿಜವಾಗ್ಲೂ ನಂಗೆ ತುಂಬ ಖುಷಿ ಆಯಿತು. ಹಾಗೆ ನಮ್ಮ ಲೈಫಲ್ಲೂ ಏನೋ ಒಂದು ಸಣ್ಣದು ಒಂದು ಪಾಸಿಟಿವ್ ಆಗಿ ಏನೋ ಒಂದು ಒಳ್ಳೆಯದಾಗತ್ತೆ ಅನ್ನೋ ಒಂದು ಭರವಸೆ ಕೂಡ ಬಂತು. ಸೊ ನಿಜವಾಗ್ಲೂ ಸ್ವಾಮಿನ ತುಂಬ ಜನ, ಸಾವಿರಾರು ಜನ ಇಲ್ಲಿಗೆ ಬಂದು ಸ್ವಾಮಿನ ನಂಬಿ ಸೊ ಆ ಬೆಟ್ಟನ ಹತ್ಕೊಂಡು ಬರ್ತಾರಲ್ಲ, ನಿಜವಾಗ್ಲೂ ಅದು ನಮಗೆ ಒಂದು ಮಿರಾಕಲ್ ಅಂತಲೇ ಅನ್ನಿಸ್ತು. ಸೊ ಅಷ್ಟು ಜನ, ಸುಮಾರು ಒಂದು 80 ವರ್ಷ ಆಗಿದೆ ಅಜ್ಜಿಗೆ. ಸೊ ಎಷ್ಟು ಚೆನ್ನಾಗಿ ಬೆಟ್ಟನ, ಈಗಿನ ಜನ್ರೇಷನಲ್ಲಿ ನಮಗೆ ಕೂಡ ಆ ಬೆಟ್ಟನ ಹತ್ತಕ್ಕಾಗಲಿಲ್ಲ. ಸೊ ಆ ಅಜ್ಜಿ ಇದೆಯಲ್ವಾ, ಸೊ ಎಷ್ಟು ಚೆನ್ನಾಗಿ ಒಂದು ಚೂರು ಸುಸ್ತಿಲ್ಲದೆ ಬೆಟ್ಟನ ಹತ್ಕೊಂಡು ಬಂದರು. ಆ ಅಜ್ಜಿನ ನೋಡಿ ನಮಗೆ ತುಂಬಾ ಖುಷಿ ಆಯಿತು. ಸೊ ನಾವು ಇನ್ನು ಸಣ್ಣವರಿದ್ದು ನಾವು ಯಾಕೆ ಹತ್ತಕ್ಕಾಗಲ್ಲ ಅನ್ನೋ ಎನರ್ಜಿ ಕೂಡ ನಮಗೆ ಬಂತು. ಸೊ ಹೀಗೆ ಸುಮಾರು ಜನ ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳು, ಪುಟಾಣಿ ಮಕ್ಕಳು ಕೂಡ ಸ್ವಾಮಿ ಮಾದಪ್ಪನ ನೋಡೋಕ್ಕೆ ಬೆಟ್ಟನ ಹತ್ಕೊಂಡು ಬರ್ತಾರೆ ಅಂದರೆ ಸೊ ತುಂಬ ಮಿರಾಕಲ್ ಅಂತಲೇ ಹೇಳ್ಬೋದು. ಸೊ ನಿಜವಾಗ್ಲೂ ಇದು ಒಂದು ನನಗೆ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್ ಆಯಿತು. ನೋಡೋಣ, ಮಾದಪ್ಪನ ನಂಬಿ ಅಲ್ಲಿವರೆಗೂ ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೀವಿ. ಸೊ ಯಾವ ರೀತಿ ನಮಗೆ ಫಲ ಕೊಡ್ತಾರೆ ದೇವರು ಅನ್ನೋದನ್ನು ನಾನು ನಿಮ್ಮ ನೆಕ್ಸ್ಟ್ ಬರುವಂಥ ಮುಂದಿನ ವೀಡಿಯೋಗಳಲ್ಲಿ ನಾನು ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಹಾಗೆ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಮಹದೇಶ್ವರನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗಿದ್ರಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಮಹದೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಬಾಯ್.